ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೇಸು ಈ ಲೋಕಕ್ಕೆ ಬಂದ ಉದ್ದೇಶ ಏನು? ಅನೇಕರು ಹೇಳ್ತಾರೆ, ಯೇಸು ನಮ್ಮೆಲ್ಲರ ಪಾಪಗಳಿಗಾಗಿ ಈ ಲೋಕದ ಶಾಪಗಳನ್ನು ವಿಮೋಚಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದರು ಎಂಬುದಾಗಿ. ಆದರೆ ಮತ್ತಾಯ 1ನೇ ಅಧ್ಯಾಯ ಯೇಸು ಕ್ರಿಸ್ತನ ವಂಶಾವಳಿಯ ಕಥೆಯನ್ನು ವಿವರಿಸುವುದನ್ನು ನಾವು ಗಮನಿಸ್ತೇವೆ. ಯೆಹೂದ್ಯರು ಪುರುಷರ ಹೆಸರುಗಳನ್ನು ಮಾತ್ರ ತಮ್ಮ ವಂಶಾವಳಿಗಳ ಪಟ್ಟಿಯಲ್ಲಿ ನಮೂದಿಸಿದ್ದಾರೆ ಅನ್ನುವಂಥದ್ದು ಸಾರ್ವಜನಿಕವಾದಂಥ ಒಂದು ಸತ್ಯ. ಇಲ್ಲಿ ಯೆಹೂದ್ಯರು ಪುರುಷರ ಹೆಸರುಗಳನ್ನು ಮಾತ್ರ ನಮೂದಿಸ್ತಾರೆ, ಆದರೆ ಇಲ್ಲಿ 4 ಹೆಂಗಸರುಗಳ ಹೆಸರುಗಳು ಉಲ್ಲೇಖವಾಗಿರುವುದನ್ನು ನಾವು ಗಮನಿಸಬೇಕಾಗ್ತದೆ ಮತ್ತು ಕಂಡುಕೊಳ್ಳಬೇಕಾಗ್ತದೆ. ಇದನ್ನು ಹೇಗೆ ನಾವು ಬೋಧಿಸುವುದಂತಂದರೆ, ಯೆಹೂದ್ಯರ ಮತ್ತು ಆ ಕ್ರೈಸ್ತರ ಸಮಾಜ ಹೆಂಗಸರಿಗೆ ಕೊಟ್ಟಂಥ ಅತ್ಯಂತ ಕೆಳಮಟ್ಟದ ಸ್ಥಾನದಿಂದ ಮೇಲಿನ ಮಟ್ಟಕ್ಕೆ ಏರಿಸಲು ಯೇಸು ಬಂದರು. ಈ ಸರಳವಾದಂಥ ಒಂದು ಸಮೀಕರಣ. ಈ ಸಮೀಕರಣದ ಆಧಾರದ ಮೇಲೆ ನಾವು ಗಮನಿಸುವುದಾದರೆ, ಯೇಸು ಅತ್ಯಂತ ಕೆಟ್ಟ ಪಾಪಿಗಳನ್ನು ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಬಂದರು. ಯಾಕೆ ಬಂದರು ಅಂತಂದರೆ, ಅತ್ಯಂತ ಕೆಟ್ಟ ಪಾಪಿಗಳನ್ನು ರಕ್ಷಿಸುವುದಕ್ಕೆ ಬಂದರು ಎಂಬುದನ್ನು ನೀವು ಅರಿಯಬೇಕಾಗ್ತದೆ. ಈ 4 ಹೆಂಗಸರು ಪಾಪ ಇರತಕ್ಕಂಥ ಇತಿಹಾಸವನ್ನು ಹೊಂದಿದ್ದಾರೆ. ಇದು ನಮಗೆ ಬೋಧಿಸುವುದೇನಪ್ಪ ಅಂತಂದರೆ, ಪಾಪಗಳಿಂದ ಬಿಡಿಸುವಂಥದ್ದು. ನೀವು ಮೊದಲನೇ ಹೆಂಗಸಿನ ಹೆಸರನ್ನು ನೀವು ನೋಡಿ, ಅವಳು ತಾಮರಳು. ಮತ್ತಾಯ 1ನೇ ಅಧ್ಯಾಯ 3ರಲ್ಲಿ ನಾವು ನೋಡ್ತೇವೆ, ಯೂದನಿಂದ ತಾಮರಳಲ್ಲಿ ಪೆರೆಚನು ಜೆರಹನು ಹುಟ್ಟಿದನು. ಪೆರೆಚನಿಂದ ಹೆಚ್ರೋಮೋನನು ಹುಟ್ಟಿದನು. ಹೆಚ್ರೋಮೋನನಿಂದ ಆರಾಮನು ಹುಟ್ಟಿದನು. ತಾಮರಳ ಹೆಸರು. ತಾಮರಳು ಯೆಹೂದನ ಸೊಸೆಯಾಗಿದ್ದಳು. ಈಕೆಯ ಮುಖಾಂತರ ಯೆಹೂದನು ಪೆರೆಚನನ್ನು ಪಡೆದನು. ಪೆರೆಚನು ಯೇಸುವಿನ ತಾಯಿಯಾದ ಮರಿಯಳ ಪೂರ್ವಿಕನಾಗಿದ್ದನು. ಪ್ರಿಯರೇ, ತಾಮರಳು, ಪೆರೆಚನು. ಆ ಪೆರೆಚನು ಯಾರಾಗಿದ್ದಂತಂದರೆ, ಯೇಸುವಿನ ತಾಯಿಯಾದಂಥ ಮರಿಯಾಳೇನಿದ್ದಾಳೆ, ಆ ಮರಿಯಾಳ ಪೂರ್ವಿಕನಾಗಿದ್ದನು. ಆದಿಕಾಂಡ 38ನೇ ಅಧ್ಯಾಯ 12, 29 ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತದೆ, ಯೇಸು ಪರಲೋಕದಲ್ಲಿದ್ದರು. ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಯೇಸು ಎಲ್ಲಿದ್ದರು ಅನ್ನೋದಾದರೆ, ಯೇಸು ಪರಲೋಕದಲ್ಲಿದ್ದರು. ಬಹಳ ದಿನಗಳಾದ ಮೇಲೆ ಯೆಹೂದನ ಹೆಂಡತಿಯಾಗಿದ್ದ ಶೂಗನ ಮಗಳು ಸತ್ತಳು. ಯೆಹೂದನು ಆದರಣೆ ಹೊಂದಿದ ಮೇಲೆ ತಾನು ತನ್ನ ಸ್ನೇಹನಾಗಿರುವ ಅದಾಲ್ಯಮುಲ್ಲನಾದ ಈರನು ತನ್ನ ಕುರಿಗಳ ಉಣ್ಣೆಯನ್ನು ಕತ್ತರಿಸುವವರ ಬಳಿಗೆ ತಿಮ್ನಾತಿಗೆ ಹೋದನು. ಆಗ ತಾಮರಳ ಜೀವಿತ ಪ್ರಾರಂಭ ಆಗ್ತದೆ. ಆ ಪಾಪ ಇರತಕ್ಕಂಥ ಭಕ್ತಿ, ಆ ಪಂಕ್ತಿಯ ಒಟ್ಟಿಗೆ ಭಕ್ತಿ, ಈ ಭೂಲೋಕ ಕುಟುಂಬಗಳ ಪಂಕ್ತಿಯಾಗಬೇಕು ಅನ್ನುವುದನ್ನು ಕರ್ತನಾದಂಥ ಯೇಸು ನಿರ್ಧರಿಸಿದನು ಎಂಬುದನ್ನು ನಾವು ಗಮನಿಸ್ತೇವೆ. ನಮ್ಮಲ್ಲಿ ಎಷ್ಟೋ ಜನ ಈ ರೀತಿಯ ಪಾಪ ಉಳ್ಳಂಥ ಕುಟುಂಬಗಳನ್ನು ಆಯ್ಕೆ ಮಾಡಿಕೊಳ್ತೇವೆ ಮತ್ತು ನಮ್ಮ ಜೀವನ ಚರಿತ್ರೆಯ ಮೊದಲ ಆಳಿಯಲ್ಲಿಯೇ ಈ ರೀತಿಯ ಸಂಬಂಧಗಳನ್ನು ನಮೂದಿಸಲು ಇಷ್ಟಪಡ್ತೇವೆ. ಪ್ರಾರ್ಥಿಸಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ ಯೇಸುವೆ, ಸಹಾಯ ಮಾಡು ಸ್ವಾಮಿ. ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ನೀವು ಸುರಿಸಿದಂಥ ರಕ್ತ ಪಾ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯಾರ್ಯಾರು 7 ಲ್ಯಾಂಪ್ಸನ್ನು ನೋಡ್ತಾ ಇದ್ದಾರೆ ಸ್ವಾಮಿ, ಅವರ ಮನಭಾರಗಳು ನೇಗಲಿ ದೇವ, ಮನಭಾರಗಳು ನೇಗಲಿ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ.